ಈ ಬಿ ಪಿ ಅನ್ನೋದು ನೀವು ಯಾವಾಗ ಡಾಕ್ಟ್ರ್ ಹತ್ರ ಲೈಕ್ ಏನಾದರೂ ಹೊಟ್ಟೆ ನೋವು ಇದೆ ಅಥವಾ ಪಕ್ಕೆ ಪೇನ್ ಇದೆ ಅಂತ ತೋರಿಸ್ಕೊಳಕ್ಕೆ ಹೋಗಿರ್ತೀರ, ಆ ಟೈಮಲ್ಲಿ ಈ ಬಿ ಪಿ ಅನ್ನೋದು ಪತ್ತೆ ಆಗುತ್ತೆ. ನೀವೇನಾದರೂ ಆ ಬಿ ಪಿ ಸಮಸ್ಯೆಗೆ ಟ್ರೀಟ್ಮೆಂಟ್ ತೊಗೊತಿಲ್ಲ ಅಥವಾ ಟ್ಯಾಬ್ಲೆಟ್ಸ್ ತೊಗೊತಿಲ್ಲ ಅನ್ನೋದೇ ಆದರೆ ಮುಂದೆ ಫ್ಯೂಚರಲ್ಲಿ ತುಂಬ ಹೆಲ್ತ್ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಈ ಬಿ ಪಿ ಮತ್ತೆ ತೊಗೊಳಕ್ಕಾಗಿಲ್ಲ ಅಂತಂದ್ರೂ ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಕೊಬೇಕಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹಲೋ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಬಿ ಪಿ ಅನ್ನೋದು ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಅಥವಾ ಈ ವರ್ಕ್ ಪ್ರೆಷರಿಂದ ಅಡಲ್ಟಲ್ಲೂ ಸಮೇತ ಈ ಬಿ ಪಿ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ನೀವು ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ನ ಲೈಕ್ ವರ್ಕ್ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳೋಂಗೆ ನಿಮ್ಮ ಆಹಾರದಲ್ಲಿ ಆಗಿರಲಿ, ನಿಮ್ಮ ದಿನನಿತ್ಯ ಜೀವನದಲ್ಲಿ ಆಗಿರಲಿ ಅಳವಡಿಸ್ಕೊಬೇಕು. ಹೇಗೆ ಅಳವಡಿಸ್ಕೊಬೇಕು, ಆಹಾರದಲ್ಲಿ ಏನೇನು ತಿನ್ನಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ ನೋಡಿ, ಓಕೆನಾ? ಎಸ್. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂಬರುವ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಸೊ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೀಸೆಂಟಾಗಿ ಒ ಪಿ ಡಿಯಲ್ಲಿ ಒಬ್ಬರು ಪೇಷಂಟ್ ಬಂದಿದ್ದರು. ಸಖತ್ತು ಚೆಸ್ಟ್ ಪೇನ್ ಆಗ್ತಿದೆ, ಅವ್ರಿಗೆ ಬಿ ಪಿ ನೋಡಿದರೆ ಹೈ ಇದೆ. ಸೊ ಹೋಗಲಿ ಅಂತ ಮ್ಯಾನೇಜಬಲ್ ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಹೈಯರ್ ಟ್ರೀಟ್ಮೆಂಟ್ಗೆ ಹೋಗಬೇಕಲ್ವಾ, ನೆಗ್ಲೆಕ್ಟ್ ಅವರಿಗೆ. ನಮಗೆ ಮನೇಲಿ ಏನಾದರೂ ಪರ್ಸ್ನಲ್ ಕೆಲಸ ಇದೆ ಮೇಡಮ್, ನಮ್ಗೆ ಆಗಲ್ಲ, ನಾವು ಹೋಗಲ್ಲ ಅಂತ. ಸೊ ನೆಕ್ಸ್ಟ್ ಡೇನೇ ಅವರು ಡೆತ್ ಆದರು. ಜೀವಕ್ಕಿಂತ ಆ ಕೆಲಸನೇ ಹೆಚ್ಚಿಗೆ ಆಯಿತಾ? ನೀವು ಚೆನ್ನಾಗಿದ್ರೆ ತಾನೇ ಕೆಲಸ ಎಂಥದ್ದು ಬೇಕಿದ್ರೂ ಮಾಡ್ಬೋದು. ಈ ಜನಗಳು ಅದನ್ನ ಮರೀತಾರೆ. ಮತ್ತು ಇದು ಒನ್ ಟೈಮ್ ಬಿ ಪಿ ಮಾತ್ರ ಸ್ಟಾರ್ಟ್ ಆಯ್ತು ಅಂದರೆ ಈ ಲೈಫ್ ಲಾಂಗ್ ತಗೊಬೇಕಾಗುತ್ತಂತ ಅವರಲ್ಲಿ ಯೋಚನೆ. ಬಟ್ ಅದು ಡಾಕ್ಟ್ರು ಏನಕ್ಕೆ ತಗೊಳಕ್ಕೆ ಹೇಳ್ತಾರೆ ಅಂತ ಒಂಚೂರು ಯೋಚನೆ ಮಾಡಲ್ಲ ಅವರು. ಸೊ ಅವ್ರ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿರ್ತಾರೆ ಹೇಳಿ? ಮನೆ ಮಕ್ಕಳೆಲ್ಲ ಡಿಪೆಂಡ್ ಆಗಿರ್ತಾರೆ. ಹಾಗಿದ್ರೆ ಈ ಬಿ ಪಿ ಅಂದರೆ ಏನು? ನಮ್ಮ ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ಆ ರಕ್ತನಾಳಗಳ ಗೋಡೆಯ ಮೇಲೆ ಬೀಳುವ ಒತ್ತಡವನ್ನೇ ಬ್ಲಡ್ ಪ್ರೆಷರ್ ಅಥವಾ ಈ ರಕ್ತದ ಒತ್ತಡ ಅಂತ ಕರಿತೀವಿ. ಹಾಗಿದ್ರೆ ಡಾಕ್ಟ್ರೇ, ಈ ಬಿ ಪಿ ಎಷ್ಟಿರಬೇಕು ನಾರ್ಮಲ್ ಆಗಿ? ಬಿ ಪಿ ಅನ್ನೋದು 120/80 ಅಂದರೆ 120/80 mmHg ಇರಬೇಕು. ಅದರಲ್ಲಿ 120 ಅನ್ನೋದು ಸಿಸ್ಟೋಲಿಕ್ ಬಿ ಪಿ, 80 ಅನ್ನೋದು ಡಯಾಸ್ಟೋಲಿಕ್ ಬಿ ಪಿ. ಲೈಕ್ ಸಿಸ್ಟೋಲಿಕ್ ಅಂದರೆ ಏನು? ಈ ಹೃದಯ ಸಂಕೋಚಿತವಾದಾಗ ರಕ್ತನಾಳಗಳ ಮೇಲೆ ಬೀಳುವ ಒತ್ತಡನ ಸಿಸ್ಟೋಲಿಕ್ ಬಿ ಪಿ ಅಂತ ಕರೀತಾರೆ. ಡಯಾಸ್ಟೋಲಿಕ್ ಅಂದರೆ ಹೃದಯ ವಿಶ್ರಾಂತಿ ಪಡೆಯುವಾಗ ಇರುವ ಒತ್ತಡವನ್ನು ಡಯಾಸ್ಟೋಲಿಕ್ ಬಿ ಪಿ ಅಂತ ಕರಿತೇವೆ ನಾವು. ಓಕೆ, ಲೋ ಬಿ ಪಿ ಅಂದರೆ 90/60 ಅಂದರೆ 90/60 ಕೆಳಗಡೆ ಇದ್ದರೆ ಲೋ ಬಿ ಪಿ ಅಂತ ಕರಿತೀವಿ. ಲೈಕ್ 130 ಎಬೋ ಇತ್ತಂದರೆ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಇದೆ ಅಂತ ಅರ್ಥ. ನಮ್ಮ ಭಾರತದಲ್ಲಿ ಅಂತೂ ಮೆಜಾರಿಟಿ ಪೀಪಲ್ ಈ ಬಿ ಪಿಯಿಂದ ತುಂಬ ಸಫರ್ ಆಗ್ತಿದೆ. ಯಾಕಿರ್ಬೋದು? ಈ ವರ್ಕ್ ಪ್ರೆಷರ್ ಆಗಿರ್ಬೋದು, ಈ ಟೆನ್ಷನ್ ಆಗಿರ್ಬೋದು, ಲೈಕ್ ಅವರು ತಿನ್ನುವಂತಹ ಆಹಾರಗಳು, ಈ ಪದ್ಧತಿಗಳು, ಈ ಆಯಿಲ್ ಐಟಮ್ಸ್ ಆಗಿರ್ಬೋದು, ಹೆವಿ ವರ್ಕ್ ಪ್ರೆಷರ್ ಆಗಿರ್ಬೋದು, ಟೈಮ್ ಸೆನ್ಸ್ ಇಲ್ದಲೇ ಊಟ ಮಾಡ್ತಾರೆ. ಲೈಕ್ ಅವರಿಗೆ ವರ್ಕ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಹೆಲ್ತ್ಗಿನ್ನ. ಫಸ್ಟ್ ನಾವು ಚೆನ್ನಾಗಿದ್ರೆ ಅಲ್ವಾ ವರ್ಕ್ ಚೆನ್ನಾಗಿ ಮಾಡೋಕ್ಕಾಗೋದು, ಅದನ್ನು ಅವರಿಗೆ ಅರಿವೇ ಇರಲ್ಲ. ಲೈಕ್ ಚಿಕ್ಕ ವಯಸ್ಸಿಗೆ ಈ ಬಿ ಪಿ ಅನ್ನೋ ಸಮಸ್ಯೆನ ಕಂಡ್ಕೊಂಡ್ಬಿಡ್ತಾರೆ ಅವರು. ನಮ್ಮ ಇಂಡಿಯಾದಲ್ಲಿ ಈ ಬಿ ಪಿ ಸಮಸ್ಯೆ ಯಾಕೆ ಕಂಡು ಬರ್ತಾ ಇದೆ ಅಂದರೆ ಈ ಆಲ್ಕೋಹಾಲ್ ಡ್ರಿಂಕಿಂಗಿಂದ, ಈ ಸ್ಮೋಕಿಂಗಿಂದ, ಈ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಓವರ್ ವೇಟ್ ಇದ್ದರೆ, ಅಥವಾ ಈ ಜಂಕ್ ಫುಡ್ಸ್ ತುಂಬ ತಿಂತಾಯಿದ್ರೆ, ಈ ಮಸಾಲೆ ಮತ್ತು ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡು ನೀವು ಊಟ ಮಾಡ್ತಾಯಿದ್ರೆ, ವ್ಯಾಯಾಮದ ಕೊರತೆ ಇದ್ರೂ ಈ ಬಿ ಪಿ ಸಮಸ್ಯೆ ಬರಲಿಕ್ಕೆ ಕಾರಣವೂ ಆಗುತ್ತೆ. ಲೈಕ್ ಇನ್ ಕೇಸ್ ಈ ಬಿ ಪಿ ಸಮಸ್ಯೆ ಬಂತು, ನಿಮ್ಮ ಊಟದಲ್ಲಿ ನೀವು ಆಹಾರದಲ್ಲಿ ಅಥವಾ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಈ ಸ್ಟ್ರೋಕ್ ಆಗುವ ಸಮಸ್ಯೆನೂ ಖಂಡಿತ. ಈ ಕಿಡ್ನಿ ಪ್ರಾಬ್ಲಮ್ ಆಗಿರಲಿ ಅಥವಾ ಈ ಐಸೈಟ್ ಪ್ರಾಬ್ಲಮ್ ಆಗಿರಲಿ ತುಂಬ ಯಥೇಚ್ಛವಾಗಿ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಚಳಿಗಾಲದಲ್ಲಿ ಈ ಹೃದಯ ಸಮಸ್ಯೆ ಇರೋರಿಗೆ ಯಾವ ಆಹಾರಗಳನ್ನು ತೊಗೊಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಈ ಬಿಸಿ ಸಿರಿಧಾನ್ಯಗಳಾಗಿರಲಿ ಅಂದರೆ ಈ ಓಟ್ಸ್ ಆಗಿರಲಿ, ಈ ಬ್ರೌನ್ ರೈಸ್, ಈ ರಾಗಿ, ಜೋಳ, ಸೊ ಇವುಗಳನ್ನು ತಗೊಳ್ಳೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೆಕೆಂಡ್ ಒನ್, ಈ ಹಸಿರು ತರಕಾರಿಗಳು, ಈ ಪಾಲಕ್ ಸೊಪ್ಪಾಗಿರ್ಬೋದು, ಈ ಮೆಂತ್ಯ ಸೊಪ್ಪಾಗಿರ್ಬೋದು, ಅಥವಾ ಈ ಬ್ರೋಕೋಲಿ ತಗೊಳೋದ್ರಿಂದ ಈ ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಇರುತ್ತೆ. ಅಂದರೆ
BP ಕಂಟ್ರೋಲಲ್ಲಿ ಇರೋಕ್ಕೆ ಈ ಹಸಿರು ತರಕಾರಿಗಳು ಹೆಲ್ಪ್ ಮಾಡ್ತವೆ ನಿಮಗೆ. ಥರ್ಡ್ ಒನ್, ಡ್ರೈ ಫ್ರೂಟ್ಸ್ ಅಥವಾ ಈ ವಾಲ್ನಟ್ಸ್ ಆಗಿರ್ಬೋದು, ಈ ಬಾದಾಮ್ ಆಗಿರ್ಬೋದು, ಹಲಸಿನ ಬೀಜ, ಚಿಯಾ ಬೀಜ. ಸೊ ಇದರಲ್ಲಿ ಗುಡ್ ಫ್ಯಾಟ್ಸ್ ಇರೋದ್ರಿಂದ ನಿಮ್ಮ ಹೃದಯಕ್ಕೆ ಸ್ಟ್ರೆಂತ್ ಸಿಗುತ್ತೆ. ಹಾಗಾಗಿ ವೀಕ್ಷಕರೇ, ನೀವು ದಿನನಿತ್ಯ ಜೀವನದಲ್ಲಿ ಈ ನಿಯಮಿತವಾಗಿ ಈ ಡ್ರೈ ಫ್ರೂಟ್ಸನ್ನು ಬಳಸಿ. ಫೋರ್ತ್ ಒನ್, ಈ ಒಮೆಗಾ 3 ಆಹಾರಗಳು ಯಾವ್ಯಾವು? ಈ ಸ್ಯಾಲ್ಮನ್ ಫಿಶ್ ಆಗಿರ್ಬೋದು, ಈ ಸ್ಯಾಡ್ರಿನ್ ಆಗಿರ್ಬೋದು, ಮ್ಯಾರ್ಕಲ್ ಆಗಿರ್ಬೋದು. ಸೊ ಇದನ್ನು ನೀವು ತಗೊಳೋದ್ರಿಂದ ಈ ಹಾರ್ಟ್ ಅಟ್ಯಾಕಿಂದ ಪ್ರಿವೆಂಟ್ ಆಗುತ್ತೆ. ಫಿಫ್ತ್ ಒನ್, ಹಣ್ಣುಗಳು. ಯಾವ್ಯಾವ ಹಣ್ಣುಗಳು? ಈ ಸೇಬ್ ಆಗಿರ್ಬೋದು, ಈ ಕಿತ್ತಳೆ ಆಗಿರ್ಬೋದು, ಅಥವಾ ಈ ದಾಳಿಂಬೆ ಆಗಿರ್ಬೋದು. ಇವುಗಳನ್ನು ನೀವು ತಗೊಳೋದ್ರಿಂದ ಈ ರಕ್ತ ಸಂಚಾರ ಇದೆ ಅಲ್ವಾ, ಸುಧಾರಣೆ ಆಗುತ್ತೆ. ಈ ಬಿಸಿ ಪಾನೀಯಗಳು ಅಂದರೆ ವಿತೌಟ್ ಶುಗರ್ ಇರಲಿಲ್ಲದು ನೀವು ತೊಗೊಬೇಕಾಗುತ್ತೆ. ಈ ಗ್ರೀನ್ ಟೀ ಆಗಿರಲಿ, ಈ ಶುಂಠಿ ಟೀ ಆಗಿರಲಿ, ಅಥವಾ ಈ ಅರಿಶಿಣ ಹಾಲನ್ನು ನೀವು ಕುಡಿಯೋದನ್ನ ಡೈಲಿ ಅಭ್ಯಾಸ ಮಾಡ್ಕೊಬೇಕು. ಇವುಗಳಿಂದ ನಿಮ್ಮ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಅಂದರೆ ಈ ಉರಿಯೂತ ಇರೋದು ಕಡಿಮೆ ಆಗ್ತಾ ಬರುತ್ತೆ. ಇರೋರಲ್ಲಿ ಯಾವ ಆಹಾರವನ್ನು ತಪ್ಪಿಸ್ಬೇಕು? ಈ ತುಂಬ ಆಯಿಲ್ ಐಟಮ್ಸ್ ಆಗಿರಲಿ, ಎಕ್ಸ್ಟ್ರಾ ಉಪ್ಪಿರುವಂಥ ಈ ಐಟಮ್ಸ್ ಆಗಿರಲಿ, ಈ ಬೆಣ್ಣೆ ಆಗಿರಲಿ, ಈ ವನಸ್ಪತಿ ಆಗಿರಲಿ, ಮತ್ತು ಈ ಜಂಕ್ ಫುಡ್ಸು ಮತ್ತು ಪ್ಯಾಕೆಟ್ ಫುಡ್ಸ್ನ ತಿನ್ನೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಡಾಕ್ಟ್ರೆ, ಈ BP ಸೊಲ್ಯೂಷನ್ ಏನ್ರಿ ಅಂತ ನೀವು ಕೇಳೋದೇ ಆದರೆ ನಿಮ್ಮ ಹತ್ರನೇ ಇರುತ್ತೆ ಕಣ್ರಿ ಈ ಸೊಲ್ಯೂಷನ್ಸು. ನೀವು ಅದನ್ನ ಸರಿಪಡಿಸ್ಕೊಬೇಕಾಗುತ್ತೆ. ಸೊ ನೀವು ಚಿಂತೆ ಮಾಡೋದ್ರಿಂದ, ಈ ಅನ್ನೆಸೆಸರಿ ಥಾಟ್ಸ್ ತೊಗೊಳೋದ್ರಿಂದ ಈ BP ಅನ್ನೋದು ಜಾಸ್ತಿ ಆಗುತ್ತೇನೆ. ಸೊ ಇದನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಬೇಕಾಗುತ್ತೆ. ಈ ಮೆಡಿಟೇಷನ್ ಮಾಡೋದಾಗಿರಲಿ, ಈ BP ಕಂಟ್ರೋಲ್ಗೆ ಯೋಗ ಮಾಡೋದಾಗಿರಲಿ, ಡೈಲಿ ವಾಕ್ ಮಾಡೋದಾಗಿರಲಿ, ಲೈಕ್ ನಿಯಮಿತವಾಗಿ ಒಂದೊಂದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗಬೇಕಾಗುತ್ತೆ. ಅಂದರೆ ಹೆಲ್ತ್ ಈಸ್ ವೆಲ್ತ್, ಅಂದರೆ ನಿಮ್ಮ ಆರೋಗ್ಯವೇ ಸಂಪತ್ತಾಗುತ್ತೆ. ನೀವು ಅದನ್ನು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಚಿಕಿತ್ಸೆಗಿಂತ ಈ ತಡೆಗಟ್ಟುವಿಕೆ ಇಂಪಾರ್ಟೆಂಟ್ ಅಂತ ಪ್ರತಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಅಂದರೆ ನಿಮ್ಮಲ್ಲೇ ಸೊಲ್ಯೂಷನ್ ಇರುತ್ತೆ. ನೀವು ಅದನ್ನ ಹೇಗೆ ಯೂಸ್ ಮಾಡ್ಕೊತೀರಾ, ಡಾಕ್ಟ್ರ್ ಹತ್ರ ಹೋಗಿ ಅಮೌಂಟ್ನ ಕೊಡೋದು ತಪ್ಪುತ್ತೆ. ಈ BP ಟ್ಯಾಬ್ಲೆಟ್ಸ್ನ ಅಥವಾ ಅನ್ನೆಸರಿ ಟ್ಯಾಬ್ಲೆಟ್ಸ್ನ ತೊಗೊಳ್ಳೋದು ತಪ್ಪುತ್ತೆ. ಇನ್ನೊಂದು ಅಡ್ವೈಸ್ ಕೊಡ್ತಿದ್ದೀನಿ, ವೆನ್ಎವರ್ BP ಜಾಸ್ತಿ ಆದಾಗ ನಿಮ್ಮ ಡಾಕ್ಟ್ರು ಸಲಹೆ ಕೊಟ್ಟಿರ್ತಾರೆ ಈ BP ಮಾತ್ರೆ ತೊಗೊಳ್ಳಿ ಅಂತಂದು. ಬಟ್ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ನಿಮ್ಮ ಲೈಫ್ನ ನೀವೇ ಪಣಕ್ಕೆ ಇಟ್ಕೊಂಡಂಗೆ ಆಗುತ್ತೆ. ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಇನ್ ಕೇಸ್ ಎದೆ ನೋವು ಅಥವಾ ನಿಮಗೆ ತಲೆ ಸುತ್ತು, ನಿಮಗೆ ಬೇಕೆ ಆಗ್ತಿಲ್ಲ ಅಂದರೆ ಡಾಕ್ಟರ್ ಹತ್ರ ಬಂದು ಕನ್ಸಲ್ಟ್ ಮಾಡಿ. ಅವರು ಹೇಳಿರೋ ಪ್ರಿಕಾಷನ್ನ ಫಾಲೋ ಮಾಡಿ. ನೀವು ಏನಕ್ಕೆ ನೆಗ್ಲೆಕ್ಟ್ ಮಾಡ್ತೀರಾ? ನಿಮ್ಮ ಜೀವನ ಯಾಕೆ ಪಣಕ್ಕೆ ಇಡ್ತೀರಾ? ಇಷ್ಟೊತ್ತು ನೀವು ಈ ಹೈ BP ಬಗ್ಗೆ ತಿಳ್ಕೊಂಡ್ರೆ, ಈಗ ಲೋ BP ಅಂದರೆ ಈ ಲೋ BP ಆವಾಗ ಈ 90/60 ಅಂದರೆ 90/60 ಈ BP ಅನ್ನೋದು ಕಡಿಮೆ ಇದ್ದಾಗ ಇದನ್ನು ನಾವು ಲೋ BP ಅಂತ ಕರಿತೀವಿ. ಯಾರಲ್ಲಿ ಕಂಡುಬರುತ್ತೆ ಅದು? ಅತಿ ಹೆಚ್ಚಾಗಿ ಲೈಕ್ ಈ ನೀರು ಜಾಸ್ತಿ ಕುಡಿತಾ ಇರಲ್ಲ, ಅಂದರೆ ದೇಹದಲ್ಲಿ ನೀರಿನ ಕೊರತೆ ಕಡಿಮೆ ಇದ್ದಾಗ, ಈ ಅನೆಮಿಕ್ ಪೇಷಂಟ್ಗಳಲ್ಲಿ ಅಂದರೆ ಅವರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ, ಮತ್ತು ಪ್ರಾಬ್ಲಮ್ ಇದ್ದಾಗ, ಹೆಚ್ಚು ಔಷಧಿ ಸೇವನೆ ಮಾಡ್ತಿರ್ತಾರಲ್ಲ ಅವರಲ್ಲಿ ಲೋ BP ಅನ್ನೋದು ಕಂಡುಬರುತ್ತೆ. ಈ ಲೋ BP ಬಂದಾಗ ಏನೇನು ಸಿಂಪ್ಟಮ್ಸ್ ಆಗುತ್ತೆ? ತಲೆ ಸುತ್ತು ಬರ್ತಾ ಇರುತ್ತೆ, ಲೈಕ್ ಅವರಿಗೆ ಕಣ್ಣು ಮುಂದೆ ಏನೇನಿರುತ್ತೋ ಫುಲ್ಲೆಲ್ಲ ಬ್ಲರ್ ಕಾಣ್ತಿರುತ್ತೆ, ಒಬ್ಬೊಬ್ಬರು ಇಬ್ಬಿಬ್ರು ಥರ ಕಾಣ್ತಿರುತ್ತೆ. ಸೊ ಆ ಟೈಪ್ ಆದಾಗ ನೀವು ಏನು ಮಾಡಬೇಕು ಮನೆಯಲ್ಲಿ ಅಂತಂದರೆ, ನೀರು ಸಾಕಷ್ಟು ನೀರು ಕುಡೀರಿ. ಲೈಕ್ ನಿಮ್ಮ ಲೆಗ್ಸ್ ಇದಾವಲ್ಲ, ವಾಲ್ಗೆ ಅಪ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಈ ಕಾಫ್ ಮಜಲ್ ಹತ್ರ ನಿಮ್ಮ ಸೆಕೆಂಡ್ ಹಾರ್ಟ್ ಇರುತ್ತೆ. ಸೊ ಅಲ್ಲಿಂದ ಬ್ಲಡ್ ಪಂಪ್ ಮಾಡಿ ಲೈಕ್ ನಿಮಗೆ ನಾರ್ಮಲ್ ಪೊಸಿಷನ್ಗೆ ತಂದು ಕೊಡುತ್ತೆ. ಅಂದರೆ ಈ BP, ಈ ಲೋ BPಗೆ ಪ್ರಿಕಾಷನ್ಸ್ ಏನು? ಒಂದು ಸ್ವಲ್ಪ ನಿಮಗೆ ಏನಾದರೂ ತಲೆ ಸುತ್ತು ಬಂದು ಆ ಟೈಪ್ ಆದಾಗ, ಈ BP ಆದಾಗ ಏನು ಮಾಡಬೇಕು? ಸ್ವಲ್ಪ ಉಪ್ಪನ್ನ ಸೇವನೆ ಮಾಡಿ. ಅಲ್ಲಿ ಹೈ BP ಇದ್ದಾಗ ಉಪ್ಪು ಕಡಿಮೆ ತಿನ್ನಬೇಕು. ಬಟ್ ಈ ಥರ ಲೋ BP ಆದಾಗ ಸ್ವಲ್ಪ ಆ ಕ್ಷಣಕ್ಕೆ ಉಪ್ಪನ್ನ ನಾಲ್ಗೆ ಕೆಳಗೆ ಇಟ್ಕೊಳ್ಳಿ. ಸಾಕಷ್ಟು ನೀರು ಕುಡೀರಿ. 30 ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡಿ. ಈ ಯೋಗ ಆಗಲಿ, ಈ ವಾಕಿಂಗ್ ಆಗಲಿ ನಿಯಮಿತವಾಗಿ ಮಾಡ್ತೀರಿ. ಟೆನ್ಷನ್ ಅನ್ನೋದು ಕಡಿಮೆ ಆಗುತ್ತೆ. ಈ ಟೆನ್ಷನಿಂದನೇ ತಾನೇ ನಿಮಗೆ ಈ BP, ಇದು ಹೈ BP ಆಗಿರಲಿ, ಲೋ BP ಆಗಿರಲಿ ಆಗೋದು. ಸೊ ಅದನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನು ಈಗಿನ ಕಾಲದಲ್ಲಿ ಈ ಟೈಪ್ ಜನ ಇರ್ತಾರೆ. ಯಾವ ಟೈಪು ಅಂದರೆ, ಲೈಕ್ ನಾವು BP ಮಾತ್ರೆ, ಶುಗರ್ ಮಾತ್ರೆ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಗೆ ಆಡ್ಕೊಂಡ್ಬಿಡ್ತಾರಲ್ಲ ಅನ್ನೋ ಯೋಚನೆನೂ ಅವರಲ್ಲಿ ಇನ್ನೂ ಇರುತ್ತೆ. ಸೊ ಆ ಯೋಚನೆ ಬಿಟ್ಟಾಕಿ, ನೀವು ಹಂಗೆ ಥಿಂಕ್ ಮಾಡ್ತಿದ್ದೀರಾ, ಅದನ್ನು ಫಸ್ಟ್ ಬಿಟ್ಟಾಕಿ. ನಿಮ್ಮ ಆರೋಗ್ಯ ನಿಮ್ಮ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಬೇರೆಯವ್ರು ಏನೇನೋ ಮಾತಾಡ್ತಾರೆ ಅಂತಂದು ಅವ್ರು ಬಂದು ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರಾ? ಇಲ್ಲ ಅವ್ರ ಆರೋಗ್ಯನ ನಿಮ್ಗೆ ಕೊಡ್ತಾರಾ? ಇಲ್ಲ ತಾನೇ.
ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೇಕಾಗುತ್ತೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಮುಂಬರುವ ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದಾಗ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಓಕೆನಾ? ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.